ಮರಳಿ ಸ್ವಾಗತ ವಿಸ್ಮಯಕ್ಕೆ. ನಿಮ್ಮ ಕುತೂಹಲ ಹಾಗೇ ಇದೆ ಅಂತ ಭಾವಿಸ್ತೀವಿ. ಈಗ ಈ ಕುತೂಹಲಕಾರಿ ಕಥೆಯನ್ನು ಮುಂದುವರಿಸ್ತೀವಿ. ವೀಕ್ಷಕರೇ, ತಂತ್ರ ಅಂದ ಕ್ಷಣ ನಿಮ್ಮ ಮನಸ್ಸಿನಲ್ಲೇ ಸಾಕಷ್ಟು ವಿಚಾರಗಳು ಗೋಚರ ಆಗಿರ್ಬೋದು. ರಸ್ತೆಯಲ್ಲಿ ಗಾಡಿಯಲ್ಲಿ ಹೋಗ್ತಿರುವಾಗ ಎಲ್ಲೋ ಒಂದು ಕಡೆ ಒಡೆದಂತಹ ನಿಂಬೆಹಣ್ಣು ಮೆಣಸಿನಕಾಯಿ ನೋಡಿದಾಗ ಅದ್ರ ಮೇಲೆ ಹತ್ತೋದು ಬೇಡಪ್ಪ ಅಂತ ಅಂದ್ಕೊಳ್ತೀರ. ಅಥವಾ 3 ರಸ್ತೆಗಳು ಸೇರುವಂಥ ಜಾಗದಲ್ಲಿ ಯಾರೋ ಒಂದು ಮೊಟ್ಟೆ ನೋಡ್ದಾಕಿದ್ರು, ಅಥವಾ ನಿಂಬೆಹಣ್ಣು ಮೆಣಸಿನಕಾಯಿನ ನೋಡಿದಾಗ ಇಲ್ಲಿ ತಂತ್ರ ಪ್ರಯೋಗ ಆಗಿರ್ಬೋದು ಅಂತ ಅಂದ್ಕೊಳ್ತೀರ. ಅಥವಾ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಥರ ಆಡ್ಲಿಕ್ಕೆ ಶುರು ಮಾಡ್ತಿದ್ದಾನೆ, ಅಥವಾ ತುಂಬ ವಿಚಿತ್ರವಾಗಿ ಆಡ್ಲಿಕ್ಕೆ ಶುರು ಮಾಡ್ತಿದ್ದಾನೆ, ತನಗೆ ಗೊತ್ತಿಲ್ಲದೇ ಇರೋ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾನೆ. ಇಂತಹ ಕಥೆಗಳನ್ನು ಕೇಳಿದಾಗ ಅಥವಾ ಸ್ವಂತ ಅನುಭವಕ್ಕೆ ಬಂದಾಗ ನಿಮಗನ್ಸುತ್ತೆ ಈ ವ್ಯಕ್ತಿಯ ಮೇಲೆ ತಂತ್ರ ಪ್ರಯೋಗ ಆಗಿರಬಹುದು ಅಂತ. ಒಟ್ಟಾರೆ ಈ ತಂತ್ರ ಅಂದರೆ ಏನು? ಈ ತಂತ್ರ, ವಾಮಾಚಾರ ಇದೆಲ್ಲದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರುವಂಥವರು, ರಿಸರ್ಚ್ ಮಾಡಿರುವಂಥವರು ಹಲವಾರು ವಿಷಯಗಳನ್ನು ಹೇಳಿದ್ದಾರೆ. ಈ ವಿಷಯಗಳು ಸಿಕ್ಕಾಪಟ್ಟೆ ಕುತೂಹಲಕಾರಿ ಹಾಗೂ ಶಾಕಿಂಗ್ ಅಂಶಗಳನ್ನು ನಮ್ಮ ಮುಂದೆ ಇಟ್ಟಿದೆ. ವೀಕ್ಷಕರೇ, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಈ ತಂತ್ರ ಪ್ರಯೋಗ ಅನ್ನೋದು ಮೋಕ್ಷವನ್ನು ಪಡೀಲಿಕ್ಕೆ ಇರುವಂತಹ ಒಂದು ಯೋಗ ಸಾಧನೆಯ ಮಾರ್ಗ ಅಂತ. ಮೋಕ್ಷ ಸಾಧನೆಗೆ ಇರುವಂತಹ ಮಾರ್ಗದಿಂದ ಇಷ್ಟೊಂದು ದುಷ್ಪರಿಣಾಮಗಳು ಹೇಗಾಗತ್ತೆ? ಇದನ್ನ ಬಳಸ್ಕೊಂತಿರೋರು ತಪ್ಪು ಮಾಡ್ತಿದ್ದಾರಾ, ಅಥವಾ ಈ ತಂತ್ರ ಸಾಧನೆಯೇ ತಪ್ಪ? ಈ ಎಪಿಸೋಡ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ವೀಕ್ಷಕರೇ, ಈ ತಂತ್ರ ಪ್ರಯೋಗದ ದೃಶ್ಯಗಳು ನಮಗೂ ನಿಮಗೂ ಏನು ಹೊಸತಲ್ಲ. ಸುಮಾರಷ್ಟು ಸಿನಿಮಾಗಳಲ್ಲಿ, ಮೂವಿಗಳಲ್ಲಿ ನಾವು ಇದನ್ನು ನೋಡಿರ್ತೀವಿ. ತಂತ್ರ ಪ್ರಯೋಗ ಅಂದ ಕೂಡಲೇ ಇದು ನಡೆಯೋದು ಯಾವುದೋ ಒಂದು ಕತ್ತಲ ಕೋಣೆಯಲ್ಲಿ, ಅಥವಾ ದೂರದ ಒಂದು ಕಾಡಿನ ಮಧ್ಯದಲ್ಲಿ, ಯಾವುದೋ ಒಂದು ಗುಹೆಯಲ್ಲಿ ನಡೆಯುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಅಥವಾ ಯಾರೋ ಒಬ್ಬ ಮಂತ್ರವಾದಿ ಅಥವಾ ಅಘೋರಿ ತರಹದ ವ್ಯಕ್ತಿ ಈ ತಂತ್ರವನ್ನು ನಡೆಸ್ತಿರ್ತಾನೆ, ಪೂಜೆಯನ್ನು ಮಾಡ್ತಿರ್ತಾನೆ, ಏನೋ ಮಂತ್ರವನ್ನು ಜಪಿಸ್ತಿರ್ತಾನೆ ಅಂತ ಅಂದ್ಕೊಳ್ತಿರ್ತೀವಿ. ಸುತ್ತಲೂ ಒಂದು ದೊಡ್ಡ ರಂಗೋಲಿ ಆಕಾರದ ಮಂಡಲ, ಆ ಮಂಡಲದೊಳಗಡೆ ಈ ವಾಮಾಚಾರದಿಂದ, ವಶೀಕರಣದಿಂದ ಅಥವಾ ಈ ತಂತ್ರ ಪ್ರಯೋಗಕ್ಕೆ ಒಳಗಾದಂಥವರು ಆ ಮಂಡಲದಲ್ಲಿ ಬಂದು ಕುತ್ಕೊಳ್ತಾರೆ. ಅವ್ರ ಮೇಲೆ ಏನೋ ಪ್ರಯೋಗಗಳಾಗುತ್ತೆ, ಮಂತ್ರ ಪಠಣೆ ಆಗುತ್ತೆ. ಇದೆಲ್ಲವನ್ನು ನಾವು ನೋಡಿರ್ತೀವಿ. ಅಷ್ಟೇ ಅಲ್ಲ, ಈ ವಾಮಾಚಾರದ ಪ್ರಯೋಗ, ತಂತ್ರ ಪ್ರಯೋಗ ಒಂದು ಕಡೆ ನಡೀತಿದ್ರೆ ಇದರ ಪರಿಣಾಮವನ್ನು ಇನ್ನೊಂದು ಕಡೆ ಎಲ್ಲೋ ಆಗ್ತಿರೋದನ್ನು ಕೂಡ ನಾವು ನೋಡಿರ್ತೀವಿ. ಹಾಗಾದರೆ ಇದೆಲ್ಲವೂ ನಿಜಾನ? ಈ ದೃಶ್ಯಗಳನ್ನು ನಾವು ನೋಡಿದಾಗ ಕೆಲವೊಬ್ಬರು ನಂಬಬಹುದು, ಕೆಲವೊಬ್ಬರಿಗೆ ಭಯ ಆಗಬಹುದು, ಕೆಲವೊಬ್ಬರು ಇದೊಂದು ಕೆಟ್ಟ ಕನಸು ರೀ ಅಂಥೇಳಿ ಮರಿಬಹುದು. ಆದರೆ ಸ್ವಂತ ಅನುಭವಕ್ಕೆ ಬಂದಾಗ ಒಂದು ಪ್ರಶ್ನೆ ಮೂಡುತ್ತೆ, ಏನಿದು? ಇದೆಲ್ಲವೂ ನಿಜಾನ? ಕೆಲವೊಂದು ಶಕ್ತಿಗಳನ್ನು ನಮ್ಮ ಬಳಿ ಕರ್ಕೊಳ್ಳೋದಿಕ್ಕೆ ಅಥವಾ ಆ ಶಕ್ತಿಗಳನ್ನು ಪ್ರಾರ್ಥಿಸ್ಲಿಕ್ಕೆ, ಪೂಜಿಸ್ಲಿಕ್ಕೆ ಈ ರೀತಿಯಾದಂತಹ ತಂತ್ರ ಪ್ರಯೋಗವನ್ನು ಮಾಡ್ತಾರಂತೆ. ಹಾಗಾದರೆ ಈ ಶಕ್ತಿಗಳೇನು? ಈ ಶಕ್ತಿಗಳನ್ನು ಪಡೆಯೋದ್ರಿಂದ ಮನುಷ್ಯನಿಗಾಗುವಂಥ ಪರಿಣಾಮ ಏನು? ಅದೆಲ್ಲವೂ ಕೂಡ ಸಾಕಷ್ಟು ಭಯವನ್ನು, ದಿಗ್ಭ್ರಾಂತಿಯನ್ನು ಉಂಟು ಮಾಡುತ್ತೆ. ಹಾಗಾದರೆ ಈ ತಂತ್ರವಿದ್ಯೆಯಿಂದ ಆಗಿರುವಂತಹ ದುಷ್ಪರಿಣಾಮದ ಬಗ್ಗೆ ಒಂದು ಘಟನೆಯ ಸಮೇತ ಹೇಳ್ತೀವಿ.